ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಹಾಲಕ್ಷ್ಮಿ ವ್ಲಾಗ್ಸ್. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಿ, ನಮ್ಮ ಹಬ್ಬ ಆಚಾರ ಏನು ಅಂತ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ದೀಪಾವಳಿ ಹಬ್ಬ ಅಂದ್ರೇ ಬೆಳಕನ್ನು ಚೆಲ್ಲಿ ಬಂದೇ ಬರುವಂತಹ ಹಬ್ಬ ಹಬ್ಬ. ದೀಪದಿಂದ ದೀಪ ಹಚ್ಚಬೇಕಲ್ವ. ಸೊ ಇದು ದೀಪ ಹಚ್ಚೋದಕ್ಕಂತ ಇಟ್ಕೊಂಡಿದ್ದಾಳೆ ನನ್ನ ಮಗಳು. ದೀಪ ಹಚ್ಚೋದಕ್ಕೆ ತಗೊಬಂದು ಈ ಥರ ಹಿಡ್ಕೊಂಡಿದ್ದಾಳೆ. ಇದು ಪಟಾಕಿ ಸಂಭ್ರಮ ಅಂತ ತುಂಬ ಜೋಶ್ ಕೊಡುತ್ತೆ. ಸಣ್ಣವರಿಂದ ದೊಡ್ಡವರ ತನಕ, ಚಿಕ್ಕವರಿಂದ ದೊಡ್ಡವರ ತನಕನೂ ಖುಷಿಯಿಂದ ಹಚ್ಚಿ ಸೆಲೆಬ್ರೇಷನ್ ಮಾಡುವಂತಹ ಹಬ್ಬ ದೀಪಾವಳಿ ಹಬ್ಬ. ಪಟಾಕಿ ಹಚ್ಚೋದೇ ಆಗಲಿ, ದೀಪಗಳು ಹಚ್ಚೋದೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬೆಳಕಿನೇ ಸಂಭ್ರಮ. ಆದಷ್ಟು ಪಟಾಕಿಗಳನ್ನ ಹಚ್ಚಬಾರ್ದು ಅಂದ್ಬಿಟ್ಟು ನನ್ನ ಮಕ್ಕಳಂತೂ ಪಟಾಕಿ ಹಚ್ಚಿಲ್ಲ. ಕಾಲಿನಿಯಲ್ಲಿ ಅಕ್ಕಪಕ್ಕದ ಮನೆಯವರು ಹಚ್ಚಿರುವ ಪಟಾಕಿ ವಿಡಿಯೋ ಮಾಡಿದ್ದೀನಿ. ಇದು ಪಟಾಕಿ ಹಚ್ಚುತ್ತಿರುವಾಗ ನನ್ನ ಮಕ್ಕಳು ಪಟಾಕಿನೇ ಹಚ್ಚಲ್ಲ ಅಂದರು. ಇವಾಗ ಎಲ್ಲ ಪರಿಸರಕ್ಕೆ ಇದಾಗುತ್ತೆ, ತೊಂದರೆ ಆಗುತ್ತೆ ಪಟಾಕಿ ಇವಾಗೆಯಿಂದ ಅಂದ್ಬಿಟ್ಟು. ಸೊ ನನ್ನ ಮಕ್ಕಳು ಅಲ್ಲಿ ಇರುವಾಗ ತುಂಬ ಖುಷಿಯಿಂದ ಪಟಾಕಿ ಹಚ್ಚೋರು ನನ್ನ ಮಕ್ಕಳು. ಈಗ ಬೇಡ, ಗೊತ್ತಾದಾಗಿಂದ ಪರಿಸರಕ್ಕೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಇದ್ರು. ನಮ್ಮ ಮನೇಲಿ ದೀಪಾವಳಿ ಹಬ್ಬಕ್ಕೆ ನಾನು ಕಳಸ ಈ ಥರ ಇಟ್ಟು ಅಮ್ಮನ ಅಲಂಕಾರ ಮಾಡಿ ನಾನು ಸೆಲೆಬ್ರೇಷನ್ ಮಾಡ್ತೀನಿ. 4 ವರ್ಷದಿಂದ ನಾನು ಈ ಥರನೇ ಹಬ್ಬ ಮಾಡ್ತಾ ಇರೋದು. ಅದಕ್ಕೂ ಮುಂದೆ ಚಿಕ್ಕದಾಗಿ ಕಳಸ ಇಡ್ತಾ ಇದ್ದಾರೆ. ಈಗ ಅಮ್ಮನ ಮನೇಲಿ ಕೂರಿಸಿನೇ ಪೂಜೆ ಮಾಡೋಣ ನೋಮನ ಅಂದ್ಬಿಟ್ಟು, ನೋಮ ಹಬ್ಬ ಅಲ್ವಾ ದೀಪಾವಳಿ ಹಬ್ಬ, ದೇವಿಗೆ ಪೂಜೆ ಮಾಡೋಣ ಅಂತ ಈ ಥರ ಅಲಂಕಾರ ಮಾಡಿದ್ದೀರಿ. ಈ ಅಲಂಕಾರ ಮಾಡಿರೋದು ನನ್ನ ಮಗಳು, ನಾನಂತೂ ಅಲ್ಲ. ಮನೇಲಿ ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತೆ. ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿ, ಎಲ್ಲರೂ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಹಬ್ಬ ಮಾಡಿದ್ರೇ ಚೆನ್ನಾಗಿರುತ್ತೆ. ಅಮಾವಾಸ್ಯೆ ಸ್ಟಾರ್ಟ್ ಆಗಿತ್ತು ಸೋಮವಾರ ಸಾಯಂಕಾಲ, ಮಂಗಳವಾರ ಮಧ್ಯಾಹ್ನ ತನಕ ಇರುತ್ತೆ ಅಂದರು. ಸರಿಯಾಗಿ ನನಗೆ ಗೊತ್ತಿಲ್ಲ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮುಗಿಯಿತು ಅಂತ. ನೋಡಿ ಫ್ರೆಂಡ್ಸ್, ಸ್ವೀಟು ಮನೇಲಿ ಸ್ವೀಟ್ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ನನ್ನ ತಮ್ಮ ತಗೊಬಂದಿದ್ರು. ಇದು ಅಮ್ಮನ ಪೂಜೆ ಮಂಗಳವಾರ ನೋಮವಾಗಿ ಮಾಡಿದ್ದು ಪೂಜೆ. ನಾನು ಇದು ಕಜಾಯನೆಲ್ಲ ಪೂಜೆ ಮಾಡುವಾಗ ವಿಡಿಯೋ ಮಾಡಿರಲಿಲ್ಲ. ಸೊ ನಾನು ವಿಡಿಯೋ ಎಲ್ಲ ಈವ್ನಿಂಗ್ ಸುಮ್ಮನೆ ಒಂದು ವಿಡಿಯೋಗೋಸ್ಕರ ಒಂದು ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಶೂಟ್ ಮಾಡಿದ್ದು ವಿಡಿಯೋ. ಅದು ಹಬ್ಬದ ಊಟ ಇನ್ನೂ ಇತ್ತು, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಫೋಟೋ ತೊಗೊತಾ ಇದ್ಲು ದೇವ್ರನ್ನ. ನೋಡಿ, ಇದು ನೋವಿರೋ ಮುಡಿ ಇದೆ ಅಲ್ವಾ, ನೋವು ಮುಡಿ ಅಂತೀರಿ ಇಲ್ಲಿ. ಸೊ ಇದನ್ನು ಕೈಗೆ ಕಟ್ಕೋಬೋದು ಮತ್ತು ಕೊರಳಿಗೆ ಕೂಡ ಕಟ್ಬೋದು. ಆಲ್ರೆಡಿ ಒಂದು ಕಟ್ಟಿದ್ದಾರೆ ಎಲ್ಲೋ ಥ್ರೆಡ್ಡಲ್ಲಿ. ನಮ್ಮ ಯಜಮಾನ್ರು ರೆಡ್ ಥ್ರೆಡ್ಡಲ್ಲಿ ಒಂದು ಕಟ್ತಾ ಇದ್ದಾರೆ. ಸೊ ನಾನೇನೋ ಕೊರಳಿಗೆ ಕಟ್ಕೊತೀನಿ ಬಿಡಿ ಸಾಕು ಒಂದು, ಅಂದರೆ ತುಂಬ ಲೂಸಾಗಿ ಕಟ್ಟಿದ್ರು. ಬೇಡ ರೀ, ಪಾತ್ರೆಗಳೆಲ್ಲ ತೊಳಿತೀನಿ, ನಾನು ಕೊರಳಿಗೆ ಕಟ್ಕೊತೀನಿ, ಲೂಸಾಗಿದೆ, ಸಪೋಸ್ ಬಿದ್ದರೂ ಕೂಡ ಗೊತ್ತಾಗಲ್ಲ ನೀರಲ್ಲಿ, ಇನ್ನೂ ಥ್ರೆಡ್ಡೆಲ್ಲ ತೇವ ಆಯ್ತಂದರೆ ಬಿದ್ದೋಗುತ್ತೇನೋ ಗೊತ್ತಿಲ್ಲ. ಸೊ ಕೊರಳಿಗೆ ಕಟ್ಕೊತೀನಿ ಬಿಡಿ ಅಂದ್ರೇನು ನಮ್ಮ ಯಜಮಾನ್ರು ಕಟ್ಟೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಕೈಗೆ. ಮತ್ತು ಇನ್ನೂ ಹೂವು ಕಂಕಣ ಇದೆ ಅಲ್ವಾ, ಹೂವಿಗೆ ಅರಿಶಿನ ದಾರ ಕಟ್ತಾರೆ ಹೆಣ್ಮಕ್ಳಿಗೆ. ಪೂಜೆಗಳು ಮಾಡುವಾಗ ಹೆಣ್ಮಕ್ಳು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ, ಅದೊಂದು ಪದ್ಧತಿ ಇದೆ ಅಲ್ವಾ, ಹೆಣ್ಮಕ್ಳಿಗೆ ಕಂಕಣ ಕಟ್ಕೊಂಡು ಪೂಜೆ ಮಾಡೋದು ಈ ಥರ ಇದು. ಸೊ ಮತ್ತು ನಾನು ಕೊರಳಿಗೆ ಕಟ್ಕೊತೀನಿ ಅಂತ ತೊಗೊಂಬಿಟ್ಟೆ. ದೀಪ ಹಚ್ಚೋದಕ್ಕೆ ನನ್ನ ಮಗಳು ದೀಪ ಹಿಡ್ಕೊಂಡಿದ್ದಾಳೆ. ಮತ್ತು ಈವ್ನಿಂಗ್ ಮನೆ ಹತ್ರ ದೀಪ ಹಚ್ಚಿ ಪೂಜೆ ಮಾಡ್ತಾರಲ್ವ, ಸೊ ಹಾಗಾಗಿ ಕಜಾಯ ಅಂತೂ ನನಗೆ ಮಾಡೋಕ್ಕೆ ಬಂದಿಲ್ಲ, ಏನೋ ಮಾಡಿದ್ದೀನಿ, ಚೆನ್ನಾಗಿ ಬಂತು. ಮತ್ತು ದೀಪ ಹಚ್ಚಬೇಕು ಅಂದ್ಬಿಟ್ಟು ದೀಪಕ್ಕೆ ರೆಡಿ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಪಟಾಕಿ ಹಚ್ತಾ ಇದ್ದಾಳೆ ನನ್ನ ಮಗಳು. ಮತ್ತು ನನ್ನ ಮಗಳು ಫ್ರೆಂಡ್ಸು. ನಮ್ಮ ಮನೆಗೆ ಒಂದು ಪುಟ್ಟು ಬಾಲಕ ಬಂದಿದ್ದ, ನಮ್ಮ ತಮ್ಮನ ಮಗ, ನಮ್ಮ ತಮ್ಮನ ಮಗ. 3 ಜನ ಹಚ್ತಾ ಇದ್ದಾರೆ. ಈವ್ನಿಂಗ್ ದೀಪ ಹಚ್ಚಿರೋದು ಬಾಗಿಲು ಮುಂದುಗಡೆ ಮತ್ತು ದೇವ್ರ ಮುಂದುಗಡೆ ಹಚ್ಚಿರೋ ದೀಪ. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೋಂಡ ಟೀ ಜೊತೆ ತಿನ್ನೋದಕ್ಕೆ. ಮತ್ತು ಕಂಕಣ ನೋಡಿ ಸ್ನಾನ ಅಂದ್ಬಿಟ್ಟು ಒಂದು ಪಿಕ್ ಹಿಡ್ಕೊತೀನಿ ಅಂದರು ನಮ್ಮ ಯಜಮಾನ್ರು. ಓಕೆ ಅಂತ ಕಂಕಣಗೋಸ್ಕರ ಕೊರಳಿಗೆ ಕೂಡ ಕಟ್ಕೋಬೋದು. 2 ಕಟ್ಟಿದ್ದಾರೆ ಕೊರಳಿಗೆ. ದೀಪ ಅಲಂಕಾರ ಅಲ್ವಾ, ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ.
ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.